ಇಲ್ಲಿ ಕೂಡ ಉಯ್ಯಾಲೆ ಆಡ್ತಕ್ಕಂಥದ್ದು ಬಹುಶಃ ಕುಮಾರರಾಮ ಅಥವಾ ರಾಜ ಪರಿವಾರದವರು ಕೂಡ ಇಲ್ಲಿ ಉಯ್ಯಾಲೆನ ಆಡ್ತಿದ್ರು ಅನ್ನೋದಕ್ಕೆ ಇದು ಸಾಕ್ಷಿ ಆಗಿರುತ್ತೆ ಮೇಡಮ್. ಈ ಆಯಕಟ್ಟಿನಲ್ಲಿ ಶತ್ರುಗಳು ಬರೋಕ್ಕೆ ಜಾಗ ಇದೆಯೋ ಅಲ್ಲೆಲ್ಲ ಕೋಟೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಮೇಡಮ್. ವೆಲ್ಕಮ್ ಟು ಗಂಡುಗಲಿ ಕುಮಾರರಾಮನ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ. ಮೇಡಮ್, ಅವತ್ತಿಗೆ ನಮ್ಮ ಕುಮಾರರಾಮ ಮತ್ತು ರಾಜ ಪರಿವಾರದವರು ಹೇಗೆಲ್ಲ ತಮ್ಮನ್ನು ಆಟಗಳಲ್ಲಿ ತೊಡಸ್ಕೊಳ್ತಾ ಇದ್ರು ಅನ್ನೋದಕ್ಕೆ ಅಥವಾ ತಮ್ಮ ಸಮಯವನ್ನು ಹೇಗೆ ಕಳೀತಾ ಇದ್ರು ಅನ್ನೋದಕ್ಕೆ ನಿಮ್ಮ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಮೇಡಮ್. ಹಾಗಾದರೆ ನಮ್ಮ ಗಂಡುಗಲಿ ಕುಮಾರರಾಮ ಆಗಿರ್ಬೋದು, ಅವ್ರ ಅಕ್ಕ ತಂಗಿಯರು ಮತ್ತು ಅವರ ಅಕ್ಕ ಬುಕ್ಕವ್ರ ಜೊತೆ ಯಾವ ರೀತಿ ಆಟ ಆಡ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ. ನಿಜ ಮೇಡಮ್. ಸಾಕ್ಷಿ ಇದೆಯಾ ಸರ್? ಸಾಕ್ಷಿ ಇದೆ ಮೇಡಮ್, ಖಂಡಿತ ಬನ್ನಿ. ನಮ್ಮ ವೀಕ್ಷಕರೇ, ಹಾಗಾದರೆ ಗಂಡುಗಲಿ ಕುಮಾರರಾಮ ಹೇಗೆ ಆಟ ಆಡ್ತಾ ಇದ್ರು ಅವರ ಸಹೋದರ ಸಹೋದರಿಯರ ಜೊತೆ ಮತ್ತು ಅವರ ನೆಂಟರಿಷ್ಟರ ಜೊತೆ. ಆವಾಗ ಬೇರೆ ಅವ್ರು ರಾಜರಾಗಿದ್ರು, ಯುವರಾಜರಾಗಿದ್ರು. ಹಾಗಾದರೆ ನೋಡೋಣ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಗಂಡುಗಲಿ ಕುಮಾರರಾಮ ಆಡ್ತಾ ಇದ್ದಿದ್ದು ಆಟಗಳಾಗಿರ್ಬೋದು, ಪಾಠ ಕಲಿತಾ ಇದ್ದಿದ್ದು ಬಗೆಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಸ್ಕಿಪ್ ಮಾಡ್ದಲೇ ನಮ್ಮ ವಿಡಿಯೋನ ಎಂಡ್ವರೆಗೂ ನೋಡಿ. ಮನೆ ಮತ್ತೆ ಕೋಟೆ ಇನ್ನೊಂದು ಭಾಗ ಕರ್ಕೊಂಡು ಹೋಗ್ತಾ ಇದ್ದೀರಾ. ನಿಜ ಮೇಡಮ್. ಇದು ದುರ್ಗದ ಮತ್ತೊಂದು ವಿಶೇಷವಾದ ಒಂದು ಸ್ಥಳ ಇದು. ಗಂಡುಗಲಿ ಕುಮಾರರಾಮನ್ಗೂ ಅಕ್ಕ ಬುಕ್ಕ ಅವ್ರಿಗೂ ಒಂದು ಸಂಬಂಧ ಇದೆ ಈ ಜಾಗ. ಬನ್ನಿ ಮೇಡಮ್, ಹೋಗೋಣ, ನಮ್ಮ ವೀಕ್ಷಕರಿಗೂ ತಿಳಿಸೋಣ ಅಂತ ಕರ್ಕೊಬಂದ್ರಿ. ನಿಜ ಮೇಡಮ್. ಇನ್ನು ಕುಮಾರರಾಮ ಇದು ಕುಮಾರದುರ್ಗ ಪರಿಸರ ಸುತ್ತಂತೆಲ್ಲ ಪ್ರತಿಯೊಂದು ಬೆಟ್ಟಕ್ಕೂ ಕೂಡ ಒಂದೊಂದು ಹೆಸರುಗಳಿದ್ದಾವೆ, ಅದರದ್ದೇ ಆದ ವಿಶೇಷತೆ ಇದೆ. ಈಗ ನಾವು ಕುಮಾರದುರ್ಗದ ಏನು ಅರಮನೆಯ ಏನು ದಕ್ಷಿಣಕ್ಕಿದ್ದೀವಿ. ಇದಕ್ಕೆ ಉಯ್ಯಾಲೆ ಕಲ್ಲು ಅಥವಾ ಚಿಂತಾಲ ಕಲ್ಲು ಅಂತ ಇಲ್ಲಿ ಕರಿತಾರೆ ಇದನ್ನು. ಉಯ್ಯಾಲೆ ಆಡೋದು, ಉಯ್ಯಾಲೆ ಕಲ್ಲು, ಜೋಕಾಲಿ ಆಡೋದು. ನಿಜ ಮೇಡಮ್. ಅದು ನಂತರ ಕೂಡ ಇದು ಇವು ಅಂದಿನಿಂದ ಇಂದಿನವರೆಗೆ ಇನ್ನೂ ಸುಸಜ್ಜಿತವಾಗಿರೋದೇ ನಮ್ಮ ಪುಣ್ಯ ಅನ್ಕೋಬೋದು. ಇದು ಯಾರು ಕೂಡ ಒಡೆದೆ. ಇಲ್ಲಿ ಕೂಡ ಉಯ್ಯಾಲೆ ಆಡ್ತಕ್ಕಂಥದ್ದು ಬಹುಶಃ ಕುಮಾರರಾಮ ಅಥವಾ ರಾಜ ಪರಿವಾರದವರು ಕೂಡ ಇಲ್ಲಿ ಉಯ್ಯಾಲೆನ ಆಡ್ತಿದ್ರು ಅನ್ನೋದಕ್ಕೆ ಇದು ಸಾಕ್ಷಿ ಆಗಿರುತ್ತೆ ಮೇಡಮ್. ಹಾಗಾದ್ರೆ ಕುಮಾರರಾಮನ್ ಜೊತೆಗೆ ಬೆಳೆದವರು ಮತ್ತೆ ಅವರ ಸಹವರ್ತಿಗಳಾಗಿ ಒಡನಾಡಿಗಳಾಗಿ ಅಕ್ಕ ಬುಕ್ಕನೂ ಇರ್ತಾ ಇದ್ರು. ನಿಜ ಮೇಡಮ್. ಅವರ ಅಕ್ಕ ತಂಗಿರು ಇರ್ತಾ ಇದ್ರು. ಪ್ರತಿ ಹೇಗೆ ನೆರಳಾಗಿ ಇರ್ತಾ ಇದ್ರು ಅನ್ನೋದಕ್ಕೆ ಅಕ್ಕಬುಕ್ಕರು ಸಾಕಷ್ಟು ಅವ್ರ ಒಡನಾಡಿಗಳಾಗೇ ಇದ್ದರು. ಕುಮಾರರಾಮ ಎಲ್ಲೋ ಹೋದ್ರು ಕೂಡ ಅಕ್ಕಬುಕ್ಕರು ಕೂಡ ಇರಬೇಕು. ಯಾಕಂದರೆ ಅವರೆಲ್ಲ ಸಮಾನ ಮನಸ್ಕರಾಗಿದ್ದರು, ಒಂದೇ ವಯಸ್ಸಿನ ಆಸುಪಾಸಾಗಿದ್ದರು. ಅಷ್ಟರಲ್ಲಿ ರಾಜ ಪರಿವಾರದವರು ಆಗಿರೋದ್ರಿಂದ ಅವ್ರಿಗೆ ಒಡನಾಡಿಗಳಾಗಿ ಅವರು ಕೂಡ ಯಾವುದೇ ಇದರಲ್ಲೂ ಕೂಡ ಪಾಲ್ಗೊಳ್ತಾ ಇದ್ರು ಕುಮಾರರಾಮನ ಜೊತೆಗೆ. ಓಕೆ, ಇವಾಗ ಅರಮನೆ ನೀವು ಹೇಳಿದ್ರೆ ನಾವು ದಕ್ಷಿಣ ಭಾಗದಲ್ಲಿ ಇದ್ದೀವಿ ಅಂತ. ಇಲ್ಲಿಂದ ನೋಡಿದ್ರೆ ಅರಮನೆ ಎಲ್ಲಿರ್ಬೋದು ಅಂತ ಊಹಿಸ್ಕೋಬಹುದು ಸರ್? ನೋಡಿ ಮೇಡಮ್, ಇದು ಆಯಕಟ್ಟಿನ ಪ್ರದೇಶ ಅಂತ ಹೇಳಿದ ಇದಕ್ಕೆ ನಾವು ಎಲ್ಲಿ ನಿಂತ್ಕೊಂಡು ನೋಡಿದ್ರು ಕೂಡ ಅರಮನೆ ಕಾಣಂಗಿಲ್ಲ ನಮಗೆ. ಯಾಕಂದರೆ ಕಾಣಬಾರ್ದು ಅರಮನೆ. ರಾಜ ಪರಿವಾರ ಅಲ್ಲಿದೆ ಅಂತ ಯಾರಿಗೆ ಶತ್ರುಗಳಿಗೆ ಗೊತ್ತಾಗಬಾರ್ದು. ಇಲ್ಲಿ ಎಲ್ಲಿ ಸುತ್ತ ನೋಡಿದ್ರೆ ನನಗೆ ಅರಮನೆ ಕಾಣಿಸ್ತಾ ಎಲ್ಲಿ ಕಾಣಿಸ್ತಾ ಇಲ್ಲ ಮೇಡಮ್. ನಾವು ಮತ್ತೆ ನಮ್ಗೆ ಎದುರಿಗೆ ಕಾಣ್ತಕ್ಕಂಥ ಬೆಟ್ಟವನ್ನು ಹತ್ತಬೇಕು. ಆ ಬೆಟ್ಟ ಹತ್ತಿದ್ರ ನಂತರ ಅದ್ರ ಒಳಗಡೆ ಇದೆ ಮೇಡಮ್. ಓಕೆ, ಹಂಗಾರೆ ಒಬ್ರಿಗೂ ಕೂಡ ಹೊರ್ಗಡೆ ಹೊಸದಾಗಿ ಬಂದವ್ರಿಗಾಗಿರ್ಬೋದು, ಶತ್ರುಗಳಿಗಾಗಿರ್ಬೋದು ಗೊತ್ತಾಗ್ತಾ ಇರ್ಲಿಲ್ಲ ಅಂದ್ರೂ ದೆಹಲಿ ಸುಲ್ತಾನರು ಹೆಂಗೆ ಸರ್ ಇದಕ್ಕೆ ಬರ್ತಾ ಇದ್ರು ನೋಡಿ. ಅವತ್ತಿನ ಗುಪ್ತಚಾರಿಕೆ ಕೂಡ ಭಾಳ ಕೆಲಸ ಮಾಡ್ತಾ ಇತ್ತು. ಬೇಹುಗಾರಿಕೆ ಅನ್ನೋದೇನಿದೆ, ಇಲ್ಲಿರ್ತಕ್ಕಂಥ ಯಾವುದೇ ಸನ್ನಿವೇಶಗಳು ಕೂಡ ದೆಹಲಿಗೆ ತಲುಪ್ತಕ್ಕಂಥ ಕೆಲಸ ಆಗ್ತಾ ಇತ್ತು. ಅಷ್ಟೊಂದು ಪ್ರಬಲವಾಗಿರ್ತಿತ್ತು ಅವಾಗೆಲ್ಲ ರಾಜಕೀಯದಲ್ಲಿ. ಕೊಪ್ಪಳ, ಗಂಗಾವತಿ, ಕುಮ್ಮಟದುರ್ಗ, ಎಲ್ಲಿ ದೆಹಲಿ, ನಿಜ ಎಷ್ಟು ಮೇಡಮ್. ದೂರ. ಇವಾಗ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ತಕ್ಷಣ ಹೋಗುತ್ತೆ. ಅವಾಗ ಆತರ ಇಲ್ವಲ್ಲ, ಫೋನ್ ಕಾಲ್ ಕೂಡ ಇಲ್ಲ. ತಿಂಗಳುಗಟ್ಟಲೆ ಹೋಗ್ಬೇಕು ಮೇಡಮ್. ಅವಾಗ ರಾಯಭಾರಿಗಳಾಯಿತು, ಅಲ್ಲಿಂದ ಇಲ್ಲಿಗೆ ನಮಗೆ ಡೆಲ್ಲಿ ಎಲ್ಲಿದೆ ಅಂತ ನಮಗೆ ಈಗಲೂ ಮ್ಯಾಪ್ ಹಾಕಿದ್ರೆ ಮಾತ್ರ ಗೊತ್ತಾಗುತ್ತೆ ಈ ಮಾರ್ಗವಾಗಿದೆ ಅಂತ. ಸುಮ್ಮನೆ ಕುಂತ್ಕೊಂಡು ಡೆಲ್ಲಿ ಎಲ್ಲಿದೆ ಅಂದರೆ ನಮ್ಗೆ ಗೊತ್ತಾಗಲ್ಲ. ಆದರೂ ಕೂಡ ಅವತ್ತಿಗೆ ಅಂದಾಜು ಮಾಡ್ತಕ್ಕಂಥ ಕೆಲಸ ನಮ್ಮ ಹಿರಿಯರು ಮಾಡ್ತಾಯಿದ್ರು. ಓಕೆ, ಒಟ್ಟಾರೆಯಾಗಿ ನಾವು ಹೇಳ್ಬೇಕು ಅಂದ್ರೆ ಇದು ಜೋಕಾಲಿ ಆಡ್ತಾ ಇದ್ದಿದ್ದು ಉಯ್ಯಾಲೆ ಕಲ್ಲು ಅಂತ ಹೇಳ್ಬೋದು. ನಮ್ಮ ಗಂಡುಗಲಿ ಕುಮಾರರಾಮ ಮತ್ತೆ ಅಕ್ಕ ಬುಕ್ಕ ಅವರು, ಅವರ ಅಕ್ಕ ತಂಗಿಯವರು ಇಲ್ಲಿ ಜೊತೆಗೂಡಿ ಅರಮನೆಯಿಂದ ಹೊರಗಡೆ ಬಂದಾಗ ಬೆಳಗಿನ ಸಮಯ ಆಗಿರ್ಬೋದು, ಸಂಜೆ ಸಮಯ ಆಗಿರ್ಬೋದು, ಅರಮನೆ ಅಂತ ಹೇಳ್ಮೇಲೆ ಸಂಭ್ರಮ ಇರುತ್ತೆ. ಮಕ್ಕಳು ಆಟ ಕಲಿಯೋದೇ ಒಂದು ವಾಡಿಕೆ ಇರುತ್ತೆ. ಪರಿವಾರದವರೆಲ್ಲ ಕೂತ್ಕೊಂಡು ಇಲ್ಲಿ ಉಯ್ಯಾಲೆ ಆಡ್ತಾ ಇದ್ರು, ಜೋಕಾಲಿ ಆಡ್ತಾ ಇದ್ರು. ಸಾಕಷ್ಟು ಖುಷಿ ವಿಚಾರಗಳನ್ನ ಇಲ್ಲಿ ಕಳೆದಿದ್ರು. ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ಸಾಮಾನ್ಯವಾಗಿ ಜೋಕಾಲಿ ಆಡ್ತಕ್ಕಂಥದ್ದು, ಯಾಕಂದ್ರೆ ನಮ್ಮ ಆಳತ್ತರಕ್ಕಿದೆ, ಇನ್ನು ಆರಾಮ್ ಕೂತ್ಕೊಂಡ್ರು ಕೂಡ ಆಡ್ತಕ್ಕಂಥದ್ದು. ಮಕ್ಕಳು ಆರಾಮಾಗಿ ಆಟ ಆಡ್ಬೋದು ಆ ಕಡೆಯಿಂದ ಈ ಕಡೆಗೆ. ಮತ್ತೆ ಸೇಫ್ಟಿನೂ ಕೂಡ ಇರ್ತಾ ಇತ್ತು. ಅವಾಗ ಒಬ್ಬರ ಮಹಾರಾಜರು ಅಂತ ಹೇಳಿದ್ಮೇಲೆ ಮಕ್ಳ ಮೇಲೆಲ್ಲ ಕಣ್ಣಿಡ್ತಾ ಇದ್ರು. ನಿಜ ಮೇಡಮ್. ಸುತ್ತ ಶತ್ರುಗಳು ಬರ್ದಂಗೆ ಇಲ್ಲಿ ಸುತ್ತ ಒಂದು
ಕಲ್ಲಿನಿಂದ ಮಾಡಿದಂಥ ಬಂಡೆಗಳು, ನೈಸರ್ಗಿಕವಾಗಿ ಬಂಡೆಗಳು ಇದ್ವು. ಇಲ್ಲಿ ಮಕ್ಕಳು ಆರಾಮಾಗಿ ಆಟ ಆಡ್ತಾ ಇದ್ರು. ಮತ್ತೆ ಸುತ್ತ ಅಲ್ಲಿ ಸೈನಿಕರು ನಿಂತ್ಕೊಂಡು ನೋಡಿದ್ರೆ ಯಾರಾದರೂ ಶತ್ರುಗಳು ಬಂದು ನಮ್ಮ ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಕೂಡ ರಾಜರು ಸೂಕ್ಷ್ಮವಾಗಿ ಗ್ರಹಿಸಿಕೊಂಡು ಕಪಿಲರಾಯರು ಇಲ್ಲಿ ಒಂದು ಉಯ್ಯಾಲೆ ಕಲ್ಲನ್ನ ನಿರ್ಮಾಣ ನಿಜ ನಿಜ ಮೇಡಮ್. ಎಲ್ಲ ಒಟ್ಟಾರೆಯಾಗಿ ಎಲ್ಲ ಮೊದಲು ಸೇಫ್ಟಿನೇ ಮುಖ್ಯ. ಮೊದಲು ಇದ್ದಿದ್ದೇ ಸೇಫ್ಟಿ ಜಾಗದಲ್ಲಿ. ಹಾಗೆ ಅಲ್ಲಿರ್ತಕ್ಕಂಥ ಜನ ಕೂಡ ಭಾಳಷ್ಟು ಸ್ವಾಮಿನಿಷ್ಠೆಯಿಂದ ಇರ್ತಾಯಿದ್ರು. ಅಂದಿಗೆ ಈ ವ್ಯವಸ್ಥೆಗೆ ಮುಖ್ಯನೇ ಸ್ವಾಮಿನಿಷ್ಠೆ. ಅವತ್ತು ಏನು ನಾವು ಆ ನಾಡಿಗಾಗಿ ದುಡಿತಾ ಇದ್ದೀವಿ, ಆ ಅನ್ನದ ಋಣ ಇದೆ, ಉಪ್ಪಿನ ಋಣ ಇದೆ ಅಂತಂದ್ಬಿಟ್ಟು ಸಾಕಷ್ಟು ನಿಯತ್ತಾಗಿ ಕೆಲಸ ಮಾಡ್ತಕ್ಕಂಥವ್ರು ಈ ಭಾಗದಲ್ಲಿ ಇರ್ತಾಯಿದ್ರು ಮೇಡಮ್. ನನಗೆ ಈ ಕಲ್ಲುಗಳನ್ನ ನೋಡಿದರೆ ಮತ್ತು ಈ ಅರಮನೆ ಭಾಗ ಆಗಿರ್ಬೋದು, ದಕ್ಷಿಣ ಭಾಗ, ಪೂರ್ವ ಭಾಗ ಎಲ್ಲ ನೋಡಿದಾಗ ನನಗೆ ಗಂಡುಗಲಿ ಕುಮಾರರಾಮ ಅವರು ಬಾಲ್ಯ ಜೀವನ ಹೇಗೆ ಕಳೆದಿದ್ರು ನಿಜ ಅಂತ ಒಂದು ಅಲ್ಲಿ ಹೇಳಿದ್ರಿ ಮುತ್ತಿನ ಚೆಂಡು ಆಟ ಆಡ್ತಾ ಇದ್ರು ಅಂತ. ನಾವಿವಾಗೆಲ್ಲ ನೋಡ್ತೀವಿ ಪ್ಲಾಸ್ಟಿಕ್ ಆ ಥರ ಚೆಂಡುಗಳೆಲ್ಲ. ಆದರೆ ಅವಾಗ ಮುತ್ತಿನ ಚೆಂಡ ಆಟ ಆಡ್ತಾ ಇದ್ರ, ಹೇಗೆ ಆಟ ಆಡ್ತಾ ಇದ್ರು, ಅಲ್ಲಿನ ವೈಭೋಗ ಹೇಗಿತ್ತು. ಮತ್ತು ಉಯ್ಯಾಲೆ, ಈ ಕಲ್ಲಿನಿಂದ ಮಾಡಿದಂಥ ಉಯ್ಯಾಲೆಯಲ್ಲಿ ಎಷ್ಟು ಹಿಂದೆ ಮುಂದೆ ಇಷ್ಟು ವಿಶಾಲವಾಗಿದೆ. ಇಲ್ಲ ಆ ಕಡೆ ಈ ಕಡೆ ಎಲ್ಲ ಅವರಿಗೆ ಸೈನಿಕರು ಮತ್ತೆ ಗಾಳಿಗೆ ಎಲ್ಲ ಒಂದು ನೆರಳು ಎಲ್ಲದೂ ಆರೋಗ್ಯಕರವಾದ ದೃಷ್ಟಿಯಿಂದ ಒಂದು ಉಯ್ಯಾಲೆ ತೂಗಾಲೆ ಆಡ್ತಾ ಇದ್ರಲ್ಲ. ನಾವು ಒಂದು ಚೈಲ್ಡ್ಹುಡ್ ಡೇಸ್ಗೆ ಹೋದಂಗಾಯ್ತು. ನಿಜ. ನಮ್ಗೆ ಅರ್ಧ ಅನಿಸ್ತಾ ಇದೆ, ಹಗ್ಗ ಇದ್ರೆ ನೀವು ಜೋಕಾಲಿ ಆಡೋಂಗಿದ್ರಿ. ಖಂಡಿತ ಆಡ್ತಾ ಇದ್ದೆ ಸರ್. ಹಗ್ಗ ಇದ್ದಿದ್ರೆ ಖಂಡಿತ ನಾನು ಒಂದು ಜೋಕಾಲಿ ಆಡ್ತಾ ಇದ್ದೆ. ಆದ್ರೆ ಇಲ್ಲ. ಬಟ್ ಇಷ್ಟು ನೋಡೋದಕ್ಕೆ ಒಂದು ಸಿಕ್ಕಿದೆಯಲ್ಲ, ಇದು ಒಂದು ನಮ್ಮ ಭಾಗ್ಯ. ಅಲ್ಲಿಂದ ಇಲ್ಲಿವರೆಗೂ ಉಳ್ಕೊಂಡಿದೆಯಲ್ಲ, ಅದು ನಮಗೆ ಮುಂದಿನ ಜನ ಕೂಡ ಒಳ್ಳೆಯ ಬೆಳವಣಿಗೆ ಇನ್ನೂ ಉಳ್ಕೊಂಡಿದ್ವಿ ಅಂತ. ಇದಷ್ಟು ಸುಲಭವಾಗಿ ಬೀಳಲ್ಲ ಮೇಡಮ್. ಅಲ್ಲಿ ಸಿಮೆಂಟು ಹಾಕಿಲ್ಲ, ಏನಿಲ್ಲ, ಗಚ್ಚು ಗಾರೆಗಳನ್ನು ಹಾಕಿಲ್ಲ, ಅದು ಕಲ್ಲಲ್ಲೇ ನಿರ್ಮಾಣ ಮಾಡಿದ್ದಾರೆ. ಮೇನ್ ಬ್ಯಾಲೆನ್ಸಿಂಗ್ ಮೇಲೆ ಇದೆ ಅಲ್ಲ ಮೇಡಮ್, ಅದೇ ಅದು ಭಾರವಾಗಿ ಕೂತ್ಕೊಂಡಾಗ ನೆಲ ಯಾವುದು ಅಲುಗಾಡಿದ್ರು ಕೂಡ ಅದು ಸರಿಯಲ್ಲ ಮೇಡಮ್. ಅದೇ ಗ್ರಿಪ್ ಆಗಿ ಇಟ್ಕೊಂಡಿರೋದ್ರಿಂದ ಇನ್ನೂ ಇಷ್ಟು ವರ್ಷಗಳ ಕಾಲ ಇದೆ. ವೀಕ್ಷಕರೇ, ನಮ್ಮ ಗಂಡುಗಲಿ ಕುಮಾರರಾಮ ಮತ್ತು ಅವರ ಅಕ್ಕ ತಂಗಿಯರು ಮತ್ತು ಅವರ ಸೋದರ ಅಳಿಯರು ಅಂದರೆ ಅಕ್ಕ ಬುಕ್ಕ ಅವರು ಇಲ್ಲಿ ಉಯ್ಯಾಲೆ ಆಡಿದಂಥ ಒಂದು ಜಾಗ ಇದು. ಅದಕ್ಕೆ ಕುರುಹಾಗಿ ಇಲ್ಲಿ ನೋಡಿ ಉಯ್ಯಾಲೆ ಕಟ್ಟೋದಕ್ಕೆ, ಜೋಕಾಲಿ ಕಟ್ಟೋದಕ್ಕೆ ನಾವು ಇವಾಗ ಹೇಗೆ ಕಮಾನ್ಗಳು ಮತ್ತು ಕಂಬಗಳನ್ನ ನೋಡ್ತೇವೆ, ಅವಾಗ ಕಲ್ಲಿನಿಂದ ನಿರ್ಮಾಣ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಯುವರಾಜರು ಯುವರಾಣಿಯರು ಎಲ್ಲ ಆಡಿ ಬೆಳೀತಾ ಇದ್ದಿದ್ದು. ಅದರ ಜೊತೆಗೆ ಗಂಡುಗಲಿ ಕುಮಾರರಾಮಂದು ಸಾಕಷ್ಟು ರೋಚಕ ವಿಷಯಗಳಿದೆ. ಇದೇ ಸ್ಥಳದಲ್ಲಿ ಇನ್ನೊಂದು ಮಾಹಿತಿ ಇದೆ, ಬನ್ನಿ ಹೇಳ್ತಾ ಹೋಗ್ತೀವಿ. ಹಾಗೆ ಇಲ್ಲೆಲ್ಲ ದೇವಸ್ಥಾನಗಳು ನಿರ್ಮಾಣ ಇದ್ದವು ಮೇಡಮ್ ಮೊದಲೆಲ್ಲ. ಈಗೆಲ್ಲ ಇದೆಲ್ಲ ದೇವಸ್ಥಾನಗಳು ಕೆಲವೊಂದಿಷ್ಟು, ಅವುಗಳ ಕಾಲಾನಂತರ ಅವೆಲ್ಲ ಬೀಳ್ತಾ ಹೋಗಿದೆ ಮೇಡಮ್. ಹಾಗೆ ಇನ್ನು ಮುಂತಾದ ಐತಿಹಾಸಿಕ ಚಾರಿತ್ರಿಕ ಘಟನೆಗೆ ಸಾಕಷ್ಟು ಸವಿಸ್ತಾರವಾಗಿದೆ. ಅಲ್ಲಿಂದ ಅಲ್ಲಿವರೆಗೂ ಅವ್ರಿಗೆ ಎಷ್ಟೆಷ್ಟು ಅನುಕೂಲಕ್ಕೆ ಬೇಕು ಅಲ್ಲೆಲ್ಲ ಕೋಟೆ ಕಟ್ಕೊಂಡಿದ್ದಾರೆ ಮೇಡಮ್. ಬಟ್ ಅವ್ರಿಗೆ ಎಲ್ಲಿ ಆಯಕಟ್ಟಿನಲ್ಲಿ ಶತ್ರುಗಳು ಬರೋಕ್ಕೆ ಜಾಗ ಇದೆಯೋ ಅಲ್ಲೆಲ್ಲ ಕೋಟೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಮೇಡಮ್. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.